ಯಾರೋ ಮುಳುಗಿ ಹಾಕಿರಿ ಯಾರ್ದೋ ಬಡತನ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನೋಡಿ, ಈಗ ಮಹಾಕುಂಭ ಹೆಚ್ಚು ಕಡಿಮೆ 45 ಕೋಟಿ ಜನ ಅಲ್ಲಿ ಸೇರ್ತಾರೆ. ನನಗನ್ನಿಸುವ ಪ್ರಕಾರ ನೀವು ಯಾವುದೇ ರಾಜಕೀಯ ಪಕ್ಷದ ವೋಟ್ ತೆಗೆದುಕೊಳ್ಳುವ ವೋಟನ್ನು ಲೆಕ್ಕ ಹಾಕಿದರೂ ಕೂಡ ಅದರ 3 ಪಟ್ಟು ಜನ ಸೇರ್ತಾರೆ. ಅಂದರೆ ಭಾರತದ 1/3 ಅಲ್ಲಿ ಹೋಗಿ ಗಂಗೆಯಲ್ಲಿ ಮಿಂದು ಬರ್ತಾರೆ. ಕೆಲವರಿಗೆ ಅದು ಶ್ರದ್ಧೆಯ ಭಕ್ತಿಯ ವಿಚಾರ ಅಲ್ವಾ. ನನಗನ್ಸುತ್ತೆ ಯಾವುದೇ ರಾಜಕಾರಣಿಯಲ್ಲಿ ರಾಜಕೀಯ ಪಕ್ಷ ಇರಲಿ, ಅದರಲ್ಲಿ ನಿಮ್ಮ ರೊಟ್ಟಿಯನ್ನು ಬೇಯಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಜಕಾರಣದ ರೊಟ್ಟಿಯನ್ನು ಬೇಯಿಸ್ಲಿಕ್ಕೆ ಸಾವಿರಾರು ವಿಷಯಗಳಿವೆ. ಹಾಗಿರುವಾಗ ಈಗ ಅಲ್ಲಿ 45 ಕೋಟಿ ಜನ ಆಯ್ತಪ್ಪ, ಎಕ್ಸಾಗರೇಟ್ ಫಿಗರ್ ಅಂತ ತೆಗೆದುಕೊಂಡು ಅದರ 40 ಕೋಟಿ ಅಂತ ಇಟ್ಕೊಳ್ಳೋಣ ಅಲ್ವಾ. 45 ದಿನ ಪರ್ ಡೇ 1 crore ಹೋಗ್ತಾರೆ. ಈ ಶಾಹಿ ಸ್ಥಾನದ ದಿನ ಅದು ಜಾಸ್ತಿ ಆಗುತ್ತೆ ಅಂತ ಒಂದು ಲೆಕ್ಕಾಚಾರದ ಮೇಲೆ ಅವ್ರು 45 ಕೋಟಿ ಅಂತ ಹೇಳ್ತಿದ್ದಾರೆ. ಎಸ್, ನಿಮ್ಮ ವೋಟ್ ಬ್ಯಾಂಕ್ ನೀವು ತೆಗೆದುಕೊಳ್ಳುವ ವೋಟಿಗಿಂತ 5 ಪಟ್ಟು 6 ಪಟ್ಟು ಜನ ಸೇರ್ತಾ ಇದ್ದಾಗ ಅದು ಅವ್ರ ಶ್ರದ್ಧೆಯ ವಿಚಾರ, ಅದು ಅವ್ರಿಗೆ ಭಕ್ತಿಯ ವಿಚಾರ. ಅವರು ನಿಮ್ಮ ರಾಜಕೀಯ ಪಕ್ಷದ ಇಷ್ಟ ಅನಿಷ್ಟ, ಈಗ ಅವ್ರೇನು BJPಯ ವೋಟರ್ಸ, BJPನೂ ಅಷ್ಟು ವೋಟ್ ತೆಗೆದುಕೊಳ್ಳ. ಹೌದು. ಹಾಗಿರುವಾಗ ನನಗನ್ಸುತ್ತೆ ರಾಜಕಾರಣಿಗಳು ಶ್ರದ್ಧೆಯ ವಿಚಾರಕ್ಕೆ ಬಂದಾಗ ತಾವು ಕಮೆಂಟಿಂದ ಸ್ವಲ್ಪ ರಿಸ್ಟ್ರೇನ್ ಆದರೆ ಒಳ್ಳೆ. ನೀವು ಬಡತನ ಹಾಗಿದ್ರೆ ಈಗ ನೀವು ಮನೆಯಲ್ಲಿ ಪೂಜೆ ಮಾಡ್ತೀರಪ್ಪ, ನಾನು ಕೇಳೋದು, ಈಗ ಮೈಸೂರು ದಸರಾ ಮಾಡ್ತೀರಿ, ನಾಡ ದೇವತೆ ಪೂಜೆ ಮಾಡ್ತೀರಿ, ಬಡತನ ಹೋಗುತ್ತಾ ಅನ್ನೋ ಪ್ರಶ್ನೆ ಕೇಳಿದರೆ ಇದು ನೋಡಿ, ಅಲ್ಲಿ ಏನೋ ನಿಮಗೆ ಶ್ರದ್ಧೆ ಇರದಿದ್ದರೆ ಹೋಗಬೇಡಿ. ದಟ್ ಡಸನ್, ನೀವು ಎಲ್ಲರೂ ಅಲ್ಲಿ ಹೋಗಲೇಬೇಕು, ಗಂಗೆಯಲ್ಲಿ ಮಿಂದು ಪಾವನರಾಗಬೇಕು. ನೀವು ಅದನ್ನೀಗ ತರ್ಕದ ಪ್ರಶ್ನೆಗಳನ್ನು ಕೇಳಬಾರ್ದಾ ಅಂತಕ್ಕಂಥದ್ದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿ ಈಗ ನೀವಿದ್ದಾಗ ಕುಂಭಮೇಳ ನಡೀತಾ ಇರಲಿಲ್ವ? ಕಾಂಗ್ರೆಸ್ ಇಷ್ಟು ವರ್ಷ ಅಧಿಕಾರದಲ್ಲಿತ್ತಲ್ಲ, ಸರ್ಕಾರಗಳು ದುಡ್ಡು ಖರ್ಚು ಮಾಡ್ತಾ ಇರಲಿಲ್ವ? ಸರ್ಕಾರಗಳು ದುಡ್ಡು ಖರ್ಚು ಮಾಡ್ತಾ ಇದ್ವು. ಹಾಗಿರುವಾಗ ವಿನಾಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.